ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಕಲಬುರಗಿಯ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿದ ವಿಶ್ವ ಜಲ ದಿನಾಚರಣೆ ದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ಸ್ಥಳೀಯ ಕೇಂದ್ರದಿಂದ ಆಯೋಜನೆ. ನೆಮ್ಮದಿಯ ಹಾದಿ ನಿರ್ಮಿಸಿದ ನೇತಾರ ಪುಸ್ತಿಕೆ ಬಿಡುಗಡೆ ಸಮಾರಂಭ ಸುಮೇಧ ಪ್ರಕಾಶನ ಕಲಬುರಗಿಯಿಂದ HKCCI ಸಭಾಂಗಣದಲ್ಲಿ ಆಯೋಜನೆ. ಶರಣಬಸವೇಶ್ವರ ವಿಜ್ಞಾನ ಪದವಿ ಮಹಾವಿದ್ಯಾಲಯ ಕಲಬುರಗಿ 2 ದಿನಗಳ ವಿಜ್ಞಾನ ಮೇಳದ ಉದ್ಘಾಟನಾ ಸಮಾರಂಭ. ಮುಂದಿನ ತಿಂಗಳು ನಡೆಯಲಿರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆ ಭಾರತೀಯ ಪೀಪಲ್ಸ್ ಪಾರ್ಟಿಯಿಂದ ಶಂಕರ್ ಜಾಧವ್ ನಾಮಪತ್ರ ಸಲ್ಲಿಕೆ. ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ತುರ್ತು ಶುದ್ಧ ಕುಡಿಯುವ ನೀರು ಪೂರೈಸಬೇಕು, ಅನಿವಾರ್ಯ ಸೌಕರ್ಯಗಳನ್ನು 1 ವರ್ಷದಲ್ಲಿ ಒದಗಿಸುವಂತೆ ಲಕ್ಷ್ಮಣ್ ದಸ್ತಿ ಆಗ್ರಹ. ಮಾರ್ಚ್ 31ರಂದು ರಂಗಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜನಪ್ರಿಯ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ಆಯೋಜನೆ. ಮಾರ್ಚ್ 31ರಂದು ಭಾರತದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಮೈ ಭಿ ಚೌಕಿದಾರ್ ಅಭಿಯಾನ, ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಅವರಿಂದ ಮಾಹಿತಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸುಜಾತ. ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ವತಿಯಿಂದ ಕಲಬುರಗಿಯ ವಿಶ್ವೇಶ್ವರಯ್ಯ ಭವನದಲ್ಲಿ ವಿಶ್ವ ಜಲ ದಿನಾಚರಣೆ ಆಚರಿಸಲಾಯಿತು. ಕಲಬುರಗಿ ನಗರದ ಇಂಜಿನಿಯರ್ಸ್ ಸಭಾಂಗಣದಲ್ಲಿ ಲಿವಿಂಗ್ ನೋ ಒನ್ ಬಿಹೈಂಡ್ ಎಂಬ ಥೀಮ್ನೊಂದಿಗೆ ವಿಶ್ವ ಜಲ ದಿನವನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಜಿಪಿಟಿ ಕಾಳ್ಗಿಯ ಸೆಲೆಕ್ಷನ್ ಗ್ರೇಡ್ ಲೆಕ್ಚರ್ ಡಾಕ್ಟರ್ ಪ್ರಭುದೇವ್ ಮಹಾದೇವಪ್ಪ ಅವರು ಪ್ರಮುಖ ಭಾಷಣಕಾರರಾಗಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ದ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ನ ಚೇರ್ಮನ್ BS ಮೋರೆ, ಸೆಕ್ರೆಟರಿ ಡಾಕ್ಟರ್ ಬಾಬುರಾವ್ ಎನ್ ಶೇರಿಕಾರ್ ಸೇರಿದಂತೆ MM ಕಾಡಾದಿ, ಸೂಗೂರ್ ಸುಭಾಷ್, ಬಸವರಾಜ್ ಪಾಟೀಲ್, ಹನುಮಯ್ಯ ಬೇಲೂರೆ, ಕಾಶಪ್ಪ ವಾಂಜರ್ಖೇಡ್, ಭಾರತಿ ಹರ್ಸೂರ್, ಡಾಕ್ಟರ್ ಗೀತಾ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಡಾಕ್ಟರ್ ಪ್ರಭುದೇವ MSc is a committed teacher. He served as a lecturer in senior grade lecture and selection grade lecturer since from 1990 at Government Polytechnic Gulbarga. As a HOD and principal at Government Polytechnic Kalgi, he has put in more than 19 years of teaching experience. He has worked as a in-charge principal of Government Polytechnic Kalgi and involved in the various academic reforms and the developmental activities of the institute to bring in quality and mainly to improve the results. Worked as a chairman and member of the administrative and academic honorary visiting faculty for training competitive exams to SC/ST officers club Gulbarga. Actively associated with the Pragati, a career counseling and guidance center Gulbarga run by district administration Gulbarga, wing of Pratibha Youth Festival Gulbarga. For any country, for anybody, water is life. So we have 2 places to live. One is our own body and one is our own earth. We do so many activities to keep our body clean, neat, healthy, safe and secure. Right from morning, we do so many activities, right from morning to night. But what we are doing to our earth, we are neglecting our earth. When the word earth comes, the word environment, the nature comes to our mind. So, being engineers or being the citizens of a country, we should be able to manage the Panchabhutas, the air, water, the fire, the earth. Earlier, in early civilization or early history, man was leading a very simple life and there was very plenty of forest, plenty of natural resources and much more. ಸುಮೇಧ ಪ್ರಕಾಶನ ಕಲಬುರಗಿ ವತಿಯಿಂದ HKCCI ಸಭಾಂಗಣದಲ್ಲಿ ನೆಮ್ಮದಿಯ ಹಾದಿ ನಿರ್ಮಿಸಿದ ನೇತಾರ ಪುಸ್ತಕ ಬಿಡುಗಡೆ ಸಮಾರಂಭ ಆಯೋಜಿಸಲಾಗಿತ್ತು.
ಸುಮೇಧ ಪ್ರಕಾಶನ ಕಲಬುರಗಿಯ ವತಿಯಿಂದ ನೆಮ್ಮದಿಯ ಹಾದಿ ನಿರ್ಮಿಸಿದ ನೇತಾರ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಈ ಪುಸ್ತಕ ಬಿಡುಗಡೆ ಸಮಾರಂಭವು ದಿನಾಂಕ 28 ಮಾರ್ಚ್ 2019 ಗುರುವಾರ ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಲಬುರಗಿಯ ಶ್ರೀಶೈಲ ಮತ್ತು ಸುಲಫಲ ಮಠದ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿಗಳು ವಹಿಸಿದ್ದರು. ಹಿರಿಯ ಪತ್ರಕರ್ತರಾದ ದಿನೇಶ್ ಅಮೀನ್ ಮಟ್ಟು ಅವರು ಪುಸ್ತಕವನ್ನ ಬಿಡುಗಡೆಗೊಳಿಸಿದರು. ಪುಸ್ತಕದ ಕುರಿತು ಹಿರಿಯ ಪತ್ರಕರ್ತರಾದ ಮಹಿಪಾಲ್ ರೆಡ್ಡಿ ಮುನ್ನೂರ್ ಮಾತನಾಡಿದರು. ಕುಂಭ ವೀರಭದ್ರಪ್ಪ ಅವರು ಮಾನ್ಯ ಖರ್ಗೆಜಿಯವರ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ. ಆ ಕವಿತೆಯ ಕೊನೆಯ 4 ಸಾಲುಗಳನ್ನು ಪ್ರಸ್ತಾಪಿಸುವುದರ ಮೂಲಕ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಆದರಣೀಯರೇ, ಇಡೀ ಪುಸ್ತಕವನ್ನು ಓದಿದ ಮೇಲೆ ನಾನೊಂದು ಲೇಖನವನ್ನಾಗಿ ಮಾಡಿದ್ದೇನೆ. ಆ ಲೇಖನವನ್ನು ನಿಮ್ಮ ಎದುರು ಓದಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೂ ಇದಕ್ಕೂ ಎದಕ್ಕೂ ನಿಟ್ಟುಸಿರು. ಕುಂಭ ವೀರಭದ್ರಪ್ಪ ಅವರ ಕವಿತೆಯ ಸಾಲುಗಳ 4 ಸಾಲುಗಳು. ಅದಕ್ಕೂ ಇದಕ್ಕೂ ಎದಕ್ಕೂ ನಿಟ್ಟುಸಿರು, ಆಕ್ರಂದನಗಳನ್ನು ಹಸ್ತದಲ್ಲಿ ಅರಗಿಸಿಕೊಂಡ ನೀಲಕಂಠ. ಅದಕ್ಕೂ ಇದಕ್ಕೂ ಎದಕ್ಕೂ ನಿಟ್ಟುಸಿರು, ಆಕ್ರಂದನಗಳನ್ನ ಹಸ್ತದಲ್ಲಿ ಅರಗಿಸಿಕೊಂಡ ನೀಲಕಂಠ. ಬಾಹುಬಲಿ ಈ ಅಜಾನುಬಾಹು, ಬಾಹುಬಲಿ ಈ ಅಜಾನುಬಾಹು, ಇರುಳಿರುವ ಕಡೆಯಲ್ಲೆಲ್ಲ ಧಾವಿಸುವ ಕಂದೀಲಲ್ಲ, ಇರುಳಿರುವ ಕಡೆಯಲ್ಲೆಲ್ಲ ಧಾವಿಸುವ ಕಂದೀಲಲ್ಲ. ಈ ನಮ್ಮ ಖರ್ಗೆ ನಂದ ದೀವಿಗೆ, ಈ ನಮ್ಮ ಖರ್ಗೆ ನಂದ ದೀವಿಗೆ ಅನ್ನುವ ಕವಿತೆಯ ಸಾಲುಗಳನ್ನು ಪ್ರಸ್ತಾಪಿಸುವ ಮೂಲಕ ಪುಸ್ತಕದ ಕುರಿತು ಲೇಖನವನ್ನು ಓದುವುದಕ್ಕಿಂತ ಮುಂಚೆ 3 ಸಂಗತಿಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸದ್ಯದ ವಾತಾವರಣ, ಒಂದು ತಣ್ಣನೆಯ ಹರಿಯುವ ನದಿ, ಇನ್ನೊಂದು ಭೊರ್ಗರೆಯುವ ಜಲಪಾತ. ಒಂದು ಕಡೆ ತಣ್ಣನೆಯ ತಂಪಾಗಿ ಹರಿಯುವ ನದಿ, ಇನ್ನೊಂದು ಕಡೆ ಭೊರ್ಗರೆಯುವ ಜಲಪಾತ. ನೋಡುವುದಕ್ಕೆ ಭೊರ್ಗರೆಯುವ ಜಲಪಾತ ಅಂದವಾಗಿ ಕಾಣಿಸುತ್ತದೆ, ಆದರೆ ಕುಡಿಯುವುದಕ್ಕೆ ನೀರು ಅದು ಸರಿಯಲ್ಲ. ತಂಪಾಗಿ ತಣ್ಣನೆಯ ರೀತಿ ಹರಿಯುವ ನದಿ ಕುಡಿಯುವುದಕ್ಕೆ ಮಾತ್ರ ಚಂದ. ಕುಡಿಯುವ ನೀರು ಬೇಕು, ನೋಡುವ ನೀರು ಬೇಕು, ಆಯ್ಕೆ ನಿಮ್ಮದು. ಸಣ್ಣ ಪುಸ್ತಿಕೆ ಇದ್ದರೂ ಕೂಡ ಈ ಕೆಲಸವನ್ನು ಇವರಿಬ್ಬರು ಗೆಳೆಯರು, ಸಣ್ಣಪ್ಪ ಮಾನೆಗಾರ್ ಮತ್ತು ಸುನಿಲ್ ಹುಡ್ಗಿ, ಭಾಳ ಸಮರ್ಥವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಇಷ್ಟೊತ್ತಿನ ತನಕ ಈ ಪುಸ್ತಕದ ಕುರಿತು ಪರಿಚಯ ಮಾಡಿಕೊಡ್ತಾ ನಮ್ಮ ಪತ್ರಕರ್ತ ಗೆಳೆಯಾಗಿರುವ ಮುನ್ನೂರವರು ಹೇಳಿದ ಸಂಗತಿ ನೋಡಿದ್ರೆ ಬಹುಶಃ ಅವರು ಭಾಳ ಸಮರ್ಥವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಲೇಖಕರನ್ನು ಅಭಿನಂದಿಸ್ತಾ ಇದ್ದೇನೆ. ಬಂಧುಗಳೇ, ನೆಮ್ಮದಿಯ ಹಾದಿ ನಿರ್ಮಿಸಿದ ನೇತಾರ, ಇದು ಭಾಳ ದೊಡ್ಡ ಕೆಲಸ. ಇದು ಈ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ, ಇದಕ್ಕೆ ಸ್ಥಾನಮಾನ, ವಿಶೇಷ ಸ್ಥಾನಮಾನ ಸಿಗಬೇಕು ಅಂತ ಸುಮಾರು 20 ವರ್ಷದಿಂದ ಹೋರಾಟ ಮಾಡ್ತಿದ್ದಂಥ ವೈಜನಾಥ್ ಪಾಟೀಲ್ರ ಜೊತೆ ನಾನು ಕೂಡ ಇದ್ದ. ಈ ಭಾಗದ ಜನತೆಯ, ವಿಶೇಷವಾಗಿ ಯುವಕರ, ನಿರುದ್ಯೋಗಿಗಳ, ಶಿಕ್ಷಣಾರ್ಥಿಗಳ ಒಂದು ಅಭೀಪ್ಸೆಗೆ ನೀರೆಳೆದು ಭಾಳ ನೆಮ್ಮದಿಯಿಂದ ಬದುಕಬಹುದಾದಂಥ ಒಂದು ರಾಜಮಾರ್ಗವನ್ನು ನಿರ್ಮಿಸಿಕೊಟ್ರಲ್ಲ, ಅದರಲ್ಲಿ 100ಕ್ಕೆ 99ರಷ್ಟು ಕೀರ್ತಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೋಗಬೇಕು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಚ್ಕೆಇ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಲಗುಂದಿ, ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಡಿಜಿ ಸಾಗರ್, ನಿವೃತ್ತ ಚೀಫ್ ಇಂಜಿನಿಯರ್ ಬಿಬಿ ರಾಂಪುರೆ, ಹಿರಿಯ ವಿಚಾರವಾದಿಗಳಾದ ಪ್ರೊಫೆಸರ್ ಆರ್.ಕೆ. ಹುಡ್ಗಿ ಆಗಮಿಸಿದ್ದರು. ನಿವೃತ್ತ ಇಂಜಿನಿಯರ್ ಮಾರುತಿ ಗೋಖಲೆ ಅಧ್ಯಕ್ಷತೆ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಸುನಿಲ್ ಹುಡ್ಗಿ, ಶರಣಪ್ಪ ಮಾನೆಗಾರ್, ಡಾಕ್ಟರ್ ಪ್ರಭು ಖಾನಾಪುರೆ, ಬಿಆರ್ ಬುದ್ಧ, ದತ್ತಾತ್ರೇಯ ಇಕ್ಕಳ್ಕಿ ಸೇರಿದಂತೆ ಅನೇಕರಿದ್ದರು.
ಕಲಬುರಗಿಯ ಶರಣಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ 2 ದಿನಗಳ ವಿಜ್ಞಾನ ಮೇಳದ ಉದ್ಘಾಟನಾ ಸಮಾರಂಭ ಇಂದು ಜರುಗಿತು. ಕಲಬುರಗಿ ನಗರದ ಶರಣಬಸವ ವಿಶ್ವವಿದ್ಯಾಲಯದ ಗೋದುತಾಯಿ ಮಹಿಳಾ ಇಂಜಿನಿಯರಿಂಗ್ ಕಾಲೇಜಿನ ಗಣಕಯಂತ್ರ ಮತ್ತು ಇಂಜಿನಿಯರಿಂಗ್, ಮಾಹಿತಿ ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ವಿಭಾಗದ ವತಿಯಿಂದ 3 ದಿನಗಳ ಪೈಥಾನ್ ಪ್ರೋಗ್ರಾಮಿಂಗ್ ಮತ್ತು ಅದರ ಅಪ್ಲಿಕೇಶನ್ ಕುರಿತ ಕಾರ್ಯಾಗಾರ ಜರುಗಿತು. ಈ ಕಾರ್ಯಾಗಾರವನ್ನು ಶರಣಬಸವ ವಿಶ್ವವಿದ್ಯಾಲಯದ ಸಮಕುಲಪತಿಗಳಾದ ಡಾ ವಿ.ಡಿ. ಮೈತ್ರಿ ಉದ್ಘಾಟಿಸಿದರು. ಈ ಕಾರ್ಯಾಗಾರದಲ್ಲಿ ವಿಜಯಪುರದ ಇನೋವೇಟಮ್ ಸಂಸ್ಥೆಯ ಸಹ ಸಂಸ್ಥಾಪಕ ಶೌಕತ್ ಕೋತ್ವಾಲ್, ಇನೋವೇಟಮ್ನ ಸಾಫ್ಟ್ವೇರ್ ಡೆವಲಪರ್ ಅಬ್ದುಲ್ ರಶೀದ್ ಸುತಾರ್ ಮತ್ತು ಬಸವರಾಜ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದರು. ಕಾರ್ಯಕ್ರಮದ ವೇದಿಕೆ ಮೇಲೆ ಶರಣಬಸವ ವಿಶ್ವವಿದ್ಯಾಲಯದ ಡೀನ್ ಡಾ ಲಿಂಗರಾಜ್ ಶಾಸ್ತ್ರಿ, ಗೋದುತಾಯಿ ಇಂಜಿನಿಯರಿಂಗ್ ಕಾಲೇಜಿನ ಡೀನ್ ಡಾ ಲಕ್ಷ್ಮೀ ಮಾಕಾ, ಪ್ರಾಚಾರ್ಯ ಡಾ ಎಂ ಶಶಿಕಲಾ, ಕಿರಣ್ ಮಾಕಾ ಇದ್ದರು. ಈ ಕಾರ್ಯಾಗಾರದಲ್ಲಿ ವಿಶ್ವವಿದ್ಯಾಲಯದ ವಿವಿಧ ವಿಭಾಗದ ಬೋಧಕ ಸಿಬ್ಬಂದಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ಅಂಬಿಕಾ ಪ್ರಾರ್ಥಿಸಿದರು. ಪ್ರೊಫೆಸರ್ ಚೇತನಾ ಪಾಟೀಲ್ ಸ್ವಾಗತಿಸಿದರು. ನಾವೆಲ್ಲ ಒಂದೇ ರೂಟ್ಸ್ ಇಂದ ಬಂದಿದ್ದೀವಿ. ನಾವು ಎಲ್ಲ ಹಾವೇರಿ ಜಿಲ್ಲೆಯಿಂದ ಬಂದಿರತಕ್ಕಂಥವ್ರು. ನಾವು ಈ ಕಾರ್ಯಕ್ರಮಕ್ಕೆ ಅವರು ನಾನು ಕರೆದಿದ್ದಾರೆ. ಇದು ನಮ್ಮದೇ ಕಾರ್ಯಕ್ರಮ. ಯಾಕೆಂದ್ರೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಇದರ ಮೂಲಕ ಈ ಕಾರ್ಯಕ್ರಮ ಜರುಗತಕ್ಕಂಥದ್ದು. ನಾವು ಇದರ ಭಾಗಿಯಾಗಿದ್ದೇವೆ. ಯಾಕಂದ್ರೆ ಈ ಒಂದು ಅಕಾಡೆಮಿ ದೇಶದಲ್ಲೇ ಒಂದು ನವೀನ ಮಾದರಿಯ ಅಕಾಡೆಮಿ. ಎಲ್ಲ ಕಡೆನೂ ಕೌನ್ಸಿಲ್ಗಳು ಮಾತ್ರ. ನಮ್ಮ ರಾಜ್ಯದಲ್ಲೂ ಕೌನ್ಸಿಲ್ ಇದೆ, ಕರ್ನಾಟಕ ಕೌನ್ಸಿಲ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಮತ್ತು ಇದು ಅಕಾಡೆಮಿನ 2005ರಲ್ಲಿ ಪ್ರಾರಂಭ ಮಾಡಿದ್ರು. ನಮ್ಮ ಮಾಲಿ ಪಾಟೀಲ್ ಕಾಲಕ್ಕೆ 3ನೇ ಬಾರಿ ಅಂದ್ರು, ಇದು 5ನೇ ಬಾರಿ ನಾವು ಆಗ್ತಾ ಇರ್ತಕ್ಕಂಥ. 15 ವರ್ಷ ಆಯ್ತು. ಇದರ ಪ್ರಾರಂಭದಲ್ಲೂ ಅದೀವಿ ನಾವು. ನೀವು ಇರ್ತಕ್ಕಂಥವ್ರು ಇಬ್ಬರೇ. ಮೊದಲೇ ಅಧ್ಯಕ್ಷರಾದವರು ತೀರೋರು ನಮ್ಮ ಪ್ರೊಫೆಸರ್ U.R. ರಾವ್ ಅವರು. ಈಗ ಶಿವಕುಮಾರ್ ಅಂತ ಅವರು ಅಧ್ಯಕ್ಷರಿದ್ದಾರೆ. ಇದರ ಕಾರ್ಯಕ್ರಮ ನಮ್ಮದು ಸೈನ್ಸ್ ಟೆಂಪರ್, ವಿಜ್ಞಾನದ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಬೇಕು, ಜನರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಕಾರ್ಯಕ್ರಮ ಆಗಾಗ್ಗೆ ಮಾಡ್ತಾ ಇದೆ. ಇನಿಷ್ಟು ಇಂದಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ.